ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಬೆಂಗಳೂರಿನಲ್ಲಿ ಸಿಲಿಂಡರ್ ಅಭಾವದ ನಡುವೆನೇ ಒಂದು ಗುಡ್ ನ್ಯೂಸ್. ಮುಚ್ಚಲ್ಪಟ್ಟಿದ್ದಂತಹ ಇಂದಿರಾ ಕ್ಯಾಂಟೀನ್ಗಳೆಲ್ಲವೂ ಕೂಡ ಇವತ್ತು ಓಪನ್ ಆಗಿವೆ. ಯಾಕೆ ಅಂತಂದರೆ ಅಲ್ಲಿಗೆ ಸಿಲಿಂಡರ್ ಪೂರೈಕೆ ಆಗಿದೆ. ಸಿಲಿಂಡರ್ ಮುಂದಿನ 3 ದಿನಗಳಿಗಾಗೋ ಹಾಗೆ ಪೂರೈಕೆ ಮಾಡಿದ್ದಾರೆ. ಬೆಂಗಳೂರಿಗರಿಗೆ ಇದು ನಿಜಕ್ಕೂ ಕೂಡ ಗುಡ್ ನ್ಯೂಸ್. ಯಾಕೆಂದರೆ ಇಂದಿರಾ ಕ್ಯಾಂಟೀನ್ಗಳಿಗೆ ಬಂತು ಗ್ಯಾಸ್ ಸಿಲಿಂಡರ್. ನಿನ್ನೆಯಿಂದ ಬಹುತೇಕ ಬಂದಾಗಿದ್ದವು ಇಂದಿರಾ ಕ್ಯಾಂಟೀನ್ಗಳು. 3 ದಿನಗಳಿಗೆ ಬೇಕಾಗುವಂತಹ ಸಿಲಿಂಡರನ್ನು ಇಂದಿರಾ ಕ್ಯಾಂಟೀನ್ಗಳಿಗೆ ಪೂರೈಕೆ ಮಾಡಲಾಗಿದೆ. ಇವತ್ತು ಎಂದಿನಂತೆ ಇಂದಿರಾ ಕ್ಯಾಂಟೀನ್ಗಳೆಲ್ಲವೂ ಕೂಡ ಓಪನ್ ಆಗಿತ್ತು. GBA ಆಯುಕ್ತರು ಚೀಫ್ ಸೆಕ್ರೆಟರಿಗೆ ಡೈರೆಕ್ಟಾಗಿ ಪತ್ರ ಬರೆದಿದ್ರು, ಇಂದಿರಾ ಕ್ಯಾಂಟೀನ್ಗಳಿಗೆ ಮೊದಲು ಸಿಲಿಂಡರ್ ಸಪ್ಲೈ ಮಾಡಿ ಅಂತಂದ್ಬಿಟ್ಟು. ಅದರ ಎಫೆಕ್ಟ್ ಇವತ್ತು ಕಾಣಿಸ್ತಾ ಇದೆ. ಸೊ ಬಹುತೇಕ ಎಲ್ಲ ಇಂದಿರಾ ಕ್ಯಾಂಟೀನ್ಗಳು ಕೂಡ ಇವತ್ತು ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇವೆ. ಯಾಕೆ ಅಂತಂದರೆ ಇಂದಿರಾ ಕ್ಯಾಂಟೀನ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಜನ, ಬಡವರ್ಗದ ಜನ, ಅಲ್ಲಿ ಹೋಗಿ ಊಟ ಮಾಡ್ತಕ್ಕಂಥವ್ರು, ಅವ್ರಿಗೆ ಊಟ ತಿಂಡಿ ಸರಿಯಾಗಿ ಸಪ್ಲೈ ಆಗಲಿಲ್ಲ ಅಂತಂದರೆ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ಮತ್ತು ಅವ್ರ ಕಷ್ಟ ಯಾರು ಕೇಳೋರು? ಹಾಗಾಗಿ ಮೊದಲು ಇಂದಿರಾ ಕ್ಯಾಂಟೀನ್ಗೆ ಪ್ರಾಶಸ್ತ್ಯವನ್ನು ಕೊಡಬೇಕು ಅಂತ 3 ದಿನಗಳಿಗೆ ಬೇಕಾಗುವ ಸಿಲಿಂಡರ್ಗಳನ್ನು ಇಂದಿರಾ ಕ್ಯಾಂಟೀನ್ಗೆ ಸಪ್ಲೈ ಮಾಡಲಾಗಿದೆ. ಸೊ ಇಂದಿರಾ ಕ್ಯಾಂಟೀನ್ಗಳಿಗೆ ಆ್ಯಕ್ಚುಲಿ ಕೆಲವು ಕಡೆ ಔಟ್ಸೋರ್ಸ್ ಇತ್ತು, ಬಟ್ ಕೆಲವು ಕಡೆ ಮಾತ್ರ ಅಲ್ಲೇ ತಯಾರು ಮಾಡ್ತಾಯಿದ್ರು. ಕೆಲವರು ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತೀವಿ ಅಂತ ಹೊರಟಿದ್ರು ನಿನ್ನೆ. ಬಟ್ ಅಷ್ಟೆಲ್ಲ ಸಮಸ್ಯೆಗಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಇಂದಿರಾ ಕ್ಯಾಂಟೀನ್ಗೆ ಸಿಲಿಂಡರ್ಗಳನ್ನ ಸಪ್ಲೈ ಮಾಡಲಾಗಿದೆ. ಅದರ ಉಸ್ತುವಾರಿಯನ್ನು GBAದವರೇ ವಹಿಸ್ಕೋಬೇಕು. GBA ಅವರೇ ಸಿಲಿಂಡರ್ ಸಪ್ಲೈ ಆಗೋ ಹಾಗೆ ನೋಡ್ಕೋಬೇಕು. ಇನ್ನು ಕೆಲವರು ಯಾರ್ಯಾರು ಕಾಂಟ್ರಾಕ್ಟ್ ತೊಗೊಂಡಿರ್ತಾರೆ, ಕಾಂಟ್ರಾಕ್ಟರ್ಗಳು ಅದನ್ನು ಲೆಕ್ಕಾಚಾರ ಹಾಕ್ಕೋಬೇಕು. ಓಕೆ, ಸೊ ಹೇಗಿದೆ ಇವತ್ತಿನ ಸಿಚುವೇಶನ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನನ್ನ ಕೊಲೀಗ್ ಪವಿತ್ರ ಒಂದು ವಾಕ್ಥ್ರೂ ಮಾಡಿದ್ದಾರೆ, ನೋಡೋಣ. ಬೆಂಗಳೂರಿಗರಿಗೆ ಕೊನೆಗೂ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಅದೇನಪ್ಪ ಅಂದರೆ ಇಂದಿರಾ ಕ್ಯಾಂಟೀನ್ ಇವತ್ತಿಂದ ಮತ್ತೆ ಆಪರೇಟ್ ಆಗುತ್ತೆ. ಸೊ ಸಿಲಿಂಡರ್ ಅಭಾವ ಇಂದಿರಾ ಕ್ಯಾಂಟೀನ್ಗೂ ತಟ್ಟಿತು. ಇದರ ಎಫೆಕ್ಟ್ ಆಗಿ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಏನಿದೆ ಅದನ್ನು ಮಾತ್ರ ಕೊಡೋದಕ್ಕೆ ಆಗಿತ್ತು. ಬಹುತೇಕ ಕಡೆ ಇಂದಿರಾ ಕ್ಯಾಂಟೀನ್ ಕ್ಲೋಸ್ ಕೂಡ ಆಗಿತ್ತು. ಮಧ್ಯಾಹ್ನ ಊಟ ಕೊಡೋದಕ್ಕಾಗಿರಲಿಲ್ಲ, ರಾತ್ರಿ ಊಟ ಕೊಡೋದಕ್ಕಾಗ್ತಾ ಇರಲಿಲ್ಲ. ಬಟ್ ಈಗ ಇಂದಿರಾ ಕ್ಯಾಂಟೀನ್ಗೆ ನಿನ್ನೆ ಕಮಿಷನರ್ ಅವರು ಭೇಟಿ ಕೊಟ್ಟಿದ್ರು. ಸೊ ಇಂದಿರಾ ಕ್ಯಾಂಟೀನ್ ಬಂದ್ ಆಗಿರೋದ್ರಿಂದ ಸಾಕಷ್ಟು ಜನರಿಗೆ ಇದರಿಂದ ಅನಾನುಕೂಲ ಆಗ್ತಾ ಇತ್ತು. ಸೊ ಹೀಗಾಗಿ ಅದನ್ನು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವರ ಜೊತೆ ಮಾತನಾಡಿ ಈಗ ಸದ್ಯಕ್ಕೆ ನೀವು ನೋಡ್ತಾ ಇರ್ಬೋದು ಸಿಲಿಂಡರ್ ಲಭ್ಯ ಆಗಿದೆ. ಸೊ ಇದರ ಹಿನ್ನೆಲೆಯಲ್ಲಿ ಇಂದಿರಾ ಕ್ಯಾಂಟೀನ್ನ ಕಿಚನ್ಗಳೇನಿದಾವೆ ಅದು ಆಪರೇಟ್ ಆಗ್ತಾ ಇದೆ. ಸೊ ನಾವೀಗ ವಸಂತ ನಗರದಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ ಕಿಚನ್ನಲ್ಲಿ ಇದ್ದೀವಿ. ಸೊ ನೀವು ಕಿಚನ್ ನೋಡ್ತಾ ಇರ್ಬೋದು, ಬಹುತೇಕ 2 ದಿನದಿಂದ ಸ್ತಬ್ಧ ಆಗಿತ್ತು. ಸೊ ಇಲ್ಲಿಗೂ ಕೂಡ ಸಿಲಿಂಡರ್ ಅಭಾವದ ಬಿಸಿ ತಟ್ಟಿತ್ತು. ಸಾಕಷ್ಟು ಸಿಲಿಂಡರ್ಗಳು ಬೇಕಾಗುತ್ತೆ. ಸೊ ಸದ್ಯಕ್ಕೆ 3 ದಿನದ ಸಿಲಿಂಡರ್ ಸ್ಟಾಕ್ ಏನಿದೆ ಅದು ಲಭ್ಯ ಆಗಿದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇವತ್ತಿನಿಂದ ಇಂದಿರಾ ಕ್ಯಾಂಟೀನ್ಗಳ ಕಿಚನ್ ಏನಿದೆ ಅದು ನಾರ್ಮಲೈಸ್ ಆಗ್ತಾ ಇದೆ. ಸೊ ಸದ್ಯದ ಮಟ್ಟಿಗೆ 3 ದಿನದ ಸ್ಟಾಕ್ ಬಂದಿರೋದ್ರಿಂದ ಸಿಬ್ಬಂದಿಗಳು ಕೂಡ ರಿಲೀಫ್ ಆಗ್ತಾ ಇದ್ದಾರೆ. ಸೊ ಜನರಿಗೆ, ಸಾಕಷ್ಟು ಬಡ ಜನರು ಇಂದಿರಾ ಕ್ಯಾಂಟೀನ್ ಊಟದ ಮೇಲೆ ಡಿಪೆಂಡ್ ಆಗಿದ್ರು. ಬಟ್ ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಕೇವಲ ಬೆಳಗಿನ ಬ್ರೇಕ್ಫಾಸ್ಟ್ ಅನ್ನ ಕೊಡ್ತಾ ಇದ್ರು. ಇನ್ನೂ ಕೆಲವೆಡೆ ಕಂಪ್ಲೀಟ್ ಆಗಿ 3 ಹೊತ್ತು ಕೂಡ ಬಂದ್ ಆಗಿತ್ತು. ಸೊ ಹೋಟೆಲ್ಗಳು ಕೂಡ ಇರ್ತಾ ಇರಲಿಲ್ಲ. ಇನ್ನೊಂದು ಕಡೆಗೆ ಇಂದಿರಾ ಕ್ಯಾಂಟೀನ್ ಊಟ ಕೂಡ ಲಭ್ಯ ಇರದೇ ಇರೋದ್ರಿಂದ ಜನ ಪರದಾಟ ಪಡ್ತಾ ಇದ್ರು. ಸೊ ಸದ್ಯದ ಮಟ್ಟಿಗೆ ಒಂದು ದೊಡ್ಡ ರಿಲೀಫ್ ಸಿಕ್ಕಿದೆ. ಸೊ 20 ಸಿಲಿಂಡರ್ ಬಂದಿರೋದ್ರಿಂದ ಬಹುತೇಕ 3 ದಿನ ಯಾವುದೇ ರೀತಿ ಟೆನ್ಷನ್ ಇಲ್ಲದೆ ರನ್ ಆಗುತ್ತೆ. ಸೊ ಸದ್ಯದ ಮಟ್ಟಿಗೆ ಇಂದಿರಾ ಕ್ಯಾಂಟೀನ್ಗಳು ಎಂದಿನಂತೆ ತೆರೆದಿರುತ್ತೆ ಅನ್ನುವಂತಹ ಗುಡ್ ನ್ಯೂಸ್ ಅನ್ನ ಈಗ GBA ಬೆಂಗಳೂರಿಗರಿಗೆ ಕೊಟ್ಟಿದೆ. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.